ಪ್ರೀತಿಯ ವೀಕ್ಷಕರಿಗೆಲ್ಲ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಇದೇ ಬುಧವಾರ 27ನೇ ತಾರೀಕು ಶ್ರೀ ಗಣೇಶ ಚತುರ್ಥಿ ಬಂದಿರೋದ್ರಿಂದ ತಮ್ಮೆಲ್ಲರಿಗೂ ಉತ್ತಮವಾದಂತಹ ನೈವೇದ್ಯವನ್ನು ಹೇಳ್ಕೊಡ್ತೀನಿ. ಈ ಒಂದು ಸಣ್ಣ ಉಪಾಯವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿಯನ್ನು ಕಾಣ್ತೀರಾ. ಈಗ ಆಲ್ರೆಡಿ ಶುಕ್ರ ಗ್ರಹ ಕಟಕ ರಾಶಿಗೆ ಅಂದರೆ ಕಟಕ ಲಗ್ನ ಅಥವಾ ಕಟಕ ಮನೆಯಲ್ಲಿ ಬಂದಿರೋದ್ರಿಂದ ಶುಕ್ರ ಬರೋದೇ ಕೊಡೋದಕ್ಕೋಸ್ಕರ ಈ ಒಂದು ಆಪರ್ಚುನಿಟಿನ ಯಾರೂ ಮಿಸ್ ಮಾಡ್ಕೋಬೇಡಿ, ಪಡ್ಕೊಳ್ಳೋದು ನೋಡಿ. ಎಲ್ಲರೂ ಒಂದು ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ಈ ಸಮಯದಲ್ಲಿ ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ. ಶುಕ್ರ ಗ್ರಹನ ಆಕ್ಟಿವೇಟ್ ಮಾಡೋದ್ರಿಂದ ನಿಮಗೆ ಲಕ್ಷ್ಮೀ ಯೋಗ, ರಾಜಯೋಗ ಈ ಎಲ್ಲ ಯೋಗಗಳು ಆಕ್ಟಿವೇಟ್ ಆಗೋದ್ರಿಂದ ನೀವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗ್ತಾ ಹೋಗುತ್ತೆ. ಏನು ಮಾಡಬೇಕು ನೀವು ಅಂದರೆ ವೆರಿ ಸಿಂಪಲ್. ನೈವೇದ್ಯಕ್ಕೆ ಸ್ವಲ್ಪ ಕೇಸರಿ ದಳಗಳು, ಹಾಲು, ಸಕ್ಕರೆ ಹಾಗೂ ಅಕ್ಕಿ ಇದಷ್ಟನ್ನು ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡಿ ಬಾಯ್ಲ್ ಮಾಡಿ ಇದನ್ನು ನೀವು ಮೊದಲ ನೈವೇದ್ಯ ಅಂದರೆ ಬುಧವಾರ 27ನೇ ತಾರೀಕು ಗಣಪತಿಗೆ ಇಡುವಂತಹ ಮೊದಲ ನೈವೇದ್ಯವಾಗಿ ಇದನ್ನು ನೀವು ದೇವರಿಗೆ ಅರ್ಪಿಸಬೇಕಾಗತ್ತೆ. ಗಣೇಶನಿಗೆ ಅರ್ಪಿಸ್ಬಿಟ್ಟು ತದನಂತರ ಪೂಜೆ ಮಹಾಮಂಗಳಾರತಿ ಎಲ್ಲ ಆದ ನಂತರ ನಿಮ್ಮ ಮನೆಯವರು ಮಾತ್ರ ಇದನ್ನು ಸೇವಿಸಬೇಕು. ಮತ್ತು ಹೊರಗಡೆ ಅವ್ರಿಗೆ ಕರೆದುಬಿಟ್ಟು ಕೊಡಬೇಡಿ. ಅವ್ರಿಗೆ ಬೇರೆ ಪ್ರಸಾದ ಕೊಡೋಂಗಿದ್ರೆ ಕೊಡಿ. ಬಟ್ ಈ ಒಂದು ನೈವೇದ್ಯವನ್ನು ಖಂಡಿತವಾಗಿಯೂ ನಿಮ್ಮ ಮನೆಯವರಷ್ಟೇ ಸೇವಿಸಬೇಕು. ಇದೊಂದು ರೂಲ್ನ ಫಾಲೋ ಮಾಡಿ ನಂತರ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಳ್ಳಿ, ಆಶೀರ್ವಾದ ತಗೊಳ್ಳಿ, ಗರಿಕೆಯನ್ನು ಸಲ್ಲಿಸಿ. ಗಣೇಶನಿಗೆ ಪ್ರಿಯವಾದಂತಹದ್ದು ಗರಿಕೆ. ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬ ಬೆನಿಫಿಟ್ಸ್ ಇದೆ ವೀಕ್ಷಕರೇ. ಅಕ್ಕಿ, ಹಾಲು, ಸಕ್ಕರೆ ಇವೆಲ್ಲವೂ ಹಾಗೂ ಕೇಸರಿ ಶುಕ್ರ ಗ್ರಹ ಹಾಗೂ ಚಂದ್ರಗ್ರಹನ ವಸ್ತುಗಳು ಅಂದರೆ ಕಾರಕಗಳಾಗಿವೆ. ಇವೆಲ್ಲ ಏನು ಮಾಡುತ್ತೆ ಅಂದರೆ ತುಂಬ ಬೆಸ್ಟ್ ಫ್ರೆಂಡ್ಸ್ ಇದ್ದಂಗೆ ಶುಕ್ರ ಗ್ರಹ ಹಾಗೂ ಚಂದ್ರಗ್ರಹ. ಹಾಗಾಗಿ ಇದ್ರ ಜೊತೆ ನೀವೇನು ಮಾಡಬೇಕು ಅಂದರೆ ಇದೆಲ್ಲ ರೆಡಿ ಮಾಡಿದ ನಂತರ ನೀವು ಮಧ್ಯದಲ್ಲಿ ಗುಲಾಬಿ ದಳಗಳೇನಾದರೂ ಸಿಕ್ಕರೆ ನಿಮಗೆ ಅದನ್ನು ಸಹ ನೀವು ಇಟ್ಟುಬಿಟ್ಟು ನೈವೇದ್ಯಕ್ಕೆ ಇಡ್ಬೋದು. ಇದರಿಂದ ಅದ್ಭುತವಾದಂತಹ ಉಪಯೋಗಗಳಿದೆ. ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ. ಎಲ್ಲರೊಟ್ಟಿಗೆ ಇದನ್ನು ಶೇರ್ ಮಾಡಿ. ಆದಷ್ಟು ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಲ್ವಾ. ನೀವು ಮಾತ್ರ ಚೆನ್ನಾಗಿದ್ದರೆ ಸಾಕ. ನಮಗೆ ಗೊತ್ತಿರೋದನ್ನ 10 ಜನಕ್ಕೆ ಹೇಳಬೇಕು. ಪ್ರತಿಯೊಬ್ಬರಿಗೂ ಶ್ರೀ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಈ ಒಂದು ಹಬ್ಬ ಸಡಗರ ಸಂಭ್ರಮ, ಆರೋಗ್ಯ, ಆಯಸ್ಸು, ಸಮೃದ್ಧಿಯನ್ನು ತಂದುಕೊಡ್ಲಿ ಅಂತ ಹೇಳ್ತಾ ಶುಭಮಸ್ತು. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ.